ಸಮೀಕ್ ಸರಿಯಾಗಿ ಊಟ ಮಾಡಬೇಕು, ನೀರನ್ನ ಪದೇ ಪದೇ ಕುಡಿಬೇಕು. ನೀರ್ ಮಾತ್ರ ತಾಮ್ರ ಪಾತ್ರೆ ಒಳಗ ಇಟ್ಟಿರ್ಬೇಕು. ಇನ್ನು ಉಳಿದದ್ದು ಎದ್ರಾಗಾರ ಇಟ್ಕೋರಿ. ಕುಡಿಯೋ ನೀರು ತಾಮ್ರ ಪಾತ್ರೆ ಒಳಗೆ ಇಟ್ರೆ ಜೀರ್ಣ ಚಲೋ ಆಗ್ತದೆ. ಈಗೆಲ್ಲ ಮ್ಯಾಲ ದಬ್ಬಾಕ್ಯಾರ, ಅವ್ನು ಮ್ಯಾಲ ದಬ್ಬಾಕ್ಯಾರ. ಮತ್ತ ಮನ್ಯಾಗ ಬೆಳ್ಳಿ ಪಾತ್ರೆನೂ ರಗಡಿರ್ತಾವ. ಬೀಗರ್ ಬಂದಾಗ ತೋರಿಸ್ತಾರ, ಮತ್ತ ಹೊಳ್ಳಿ ಒಳಗೆ ಇಟ್ಬಿಡ್ತಾರೆ. ನೋಡಿ, ಸಣ್ಣ ಸಣ್ಣ ಹುಡುಗರಿಗೆ ಚಸ್ಮಾ ಅದಾವ ಇದ್ರಾಗ. ಅಲ್ಲ, ಬೆಳ್ಳಿ ದಬ್ರ್ಯಾಗ ಹಾಲು ಕಾಶ್ ಕೊಡ್ರಿ ದಿನಾಲು. ಆ ಹುಡುಗಿಗೆ ದಿನ ಬೆಳ್ಳಿ ಪಾತ್ರೆ ಒಳಗೆ ಹಾಲು ಕಾಶ್ ಕುಡಿದ್ರೆ 6 ತಿಂಗಳಿಗೆ ಈ ಚಸ್ಮಾ ಹೋಗ್ಬಿಡ್ತದೆ. ಬೆಳ್ಳಿ ಪಾತ್ರೆ ಒಳಗೆ ನೀರಿಟ್ಟು ಕುಡಿದ್ರು ಕನ್ನಡಕ ಹೋಗಿ ಕಣ್ಣು ಚಲೋ ಕಾಣಿಸ್ತದೆ. ಲೋಹಶಾಸ್ತ್ರದಲ್ಲಿ ಬರ್ದಾರ ಇದನ್ನ. ನಮ್ಮ ದೇಶದಲ್ಲಿ ಪಾತ್ರೆಗಳು, ಅಡಿಗೆ ಮಾಡೋ ರೀತಿ, ಅದಕ್ಕೆ ಹಾಕುವಂತ ಮಸಾಲೆಗಳು ಎಲ್ಲದರಲ್ಲೂ ಔಷಧಿ ಗುಣ ಇದೆ. ತಾಮ್ರ ಪಾತ್ರೆ ಒಳಗೆ ನೀರಿಟ್ಟು ಕುಡಿದ್ರೆ ಬೆಳಿಗ್ಗೆ ಎದ್ದು ಕೂಡಲೇ ಇದ್ರಲ್ಲೇ 1 ಲೋಟ ಕುಡಿದು ಬಿಡ್ರಿ, ಹೊಟ್ಟೆಯಾಗಿರೋದೆಲ್ಲ ಸ್ವಚ್ಛ ಆಗ್ತತಿ. ಹೊಟ್ಟೆ ಸ್ವಚ್ಛ ಆದ್ರೆ 108 ರೋಗ ಬರಂಗಿಲ್ಲ. ಮೊದಲು 108 ಜಡ್ ಇದ್ದು, ಈಗ 365 ರೋಗ ಆಗ್ಯಾವ. ಬೇರೆ ಬೇರೆ ಎಲ್ಲ ಬಂದು ಅಲ್ಲ, ಕೋಳಿ ಜ್ವರ, ಹಂದಿ ಜ್ವರ, ಯಾವ್ಯಾವ ಬಂದು. ಮೊನ್ನೆ ಕೊರೋನಾ ಬಂದಿತ್ತು. ಎಷ್ಟು ವಿಚಿತ್ರ ಅಂದ್ರೆ, ಕೊರೋನಾ ಬಂದಾಗ ದೊಡ್ಡ ದೊಡ್ಡ ಸಾಹುಕಾರ ಸತ್ರು, ಆದ್ರೆ ಭಿಕ್ಷೆ ಬಿಡೋರು ಒಬ್ರು ಸಾಯ್ಲಿಲ್ಲ. ಹೌದಲ್ರಿ? ಭಿಕ್ಷೆ ಬೇಡವ್ರು ಸಾಯ್ಲಿಲ್ಲ, ಬೈಲು ಕಂಬಾರ್ ಸಾಯ್ಲಿಲ್ಲ, ಕುರಿ ಕಾಯವ್ರು ಸಾಯ್ಲಿಲ್ಲ, ಆಮೇಲೆ ಕಾಡ್ನಾಗಿರೋರು ಸಾಯ್ಲಿಲ್ಲ, ಹೊಲ್ದಾಗಿರೋರು ಸಾಯ್ಲಿಲ್ಲ. ಒಬ್ಬೊಬ್ಬರಂತೂ ಮಾಸ್ಕು ಹಾಕೊಳ್ಳಿಲ್ಲ, ಕೈನೂ ತೊಳ್ಕೊಳ್ಳಿಲ್ಲ. ಅವ್ರಿಗೇನಾಗ್ಲೇ ಇಲ್ಲ. ಆ ಹೆಣ ಇವರ ಹೊತ್ಕೊಂಡ್ಬಂದು ಹಾಕಿದ್ರು, ಅವ್ರಿಗೇನಾಗ್ಲೇ ಇಲ್ಲ, ಇವ್ರು ಸತ್ಬಿಟ್ರು. ಅದು ಕೊರೋನಾ ಅಲ್ಲ, ಮನೆಯಲ್ಲಿ ಕೂರೋಣ ಅಂತ ಒಂದಿಷ್ಟು ದಿವಸ. ಜೀರ್ಣ ಯಾರಿಗಾಗುದಿಲ್ಲ ಅವ್ರಿಗೆ 108 ರೋಗ ಬರ್ತಾವಂತೆ. ಬೆವರು ಯಾರಿಗೆ ಬರುವುದಿಲ್ಲ ಅವ್ರಿಗೆ 36 ರೀತಿ ಚರ್ಮ ರೋಗ ಬರ್ತಾವಂತೆ. ಬೆವರು ಬರ್ಬೇಕಂತತಿ ಟಿವಿ ಇದೆ, ಯಾವುದು ಫ್ಯಾನ್ ಬಿಡಂಗಿಲ್ಲ. ತಂಡಿದ್ರು ಫ್ಯಾನ್ ಹಾಕಿ ಬಿಡ್ತಾರೆ. ಫ್ಯಾನ್ ಹಾಕ್ರಿ ಅಂದ್ಕೂಳೆ ಅವ್ನು ತಂಡ ಐತ್ರಿ ಅಂದ್ರೆ, ಮತ್ ಫ್ಯಾನ್ ಇರೋದು ಎದಕ್ರಿ ಅಂತ. ಒಟ್ಟು ಫ್ಯಾನ್ ಐತೆ ಅಂದ್ರೆ ತಿರುಗ್ತಿರ್ಬೇಕಂತ. ಬೆವರು ಬರ್ಲಿಲ್ಲ ಅಂದ್ರೆ ಮನುಷ್ಯನಿಗೆ ಚರ್ಮ ರೋಗ ಬರ್ತವೆ. ಕೆಲಸ ಮಾಡ್ಲಿಲ್ಲ ಅಂದ್ರೆ ಬೆವರು ಬರಂಗಿಲ್ಲ. ಹಗಲು ನಿದ್ರೆ ಮಾಡಿದ್ರೆ ಥೈರಾಯ್ಡ್ ಬರ್ತದೆ. ಊಟ ಮಾಡಿಂದ 100 ಹೆಜ್ಜೆ ನಡಿಲಿಲ್ಲ ಅಂತಂದ್ರೆ ಕಿಡ್ನಿಲಿ ಹರಳಾಗ್ತವೆ. ಬೆಳಿಗ್ಗೆ ಬೇಗ ಏಳಲಿಲ್ಲ ಅಂತಂದ್ರೆ ಹುಚ್ಚಿಡಿತದೆ, ರಕ್ತ ಕೆಡ್ತದೆ. ಸೂರ್ಯೋದಯಕ್ಕೆ ಮೊದಲೇ ಹೇಳ್ಬೇಕು. ಒಬ್ಬ ಹೇಳಿದ, ಯಾಕೋ ಇಷ್ಟೊತ್ತಾಗಿ ಎದ್ದೆ ಅಂದ. ಆದ್ರೆ 7 ಅಂತ ಸಂಖ್ಯೆ ಐತಲ್ರಿ, ಅದಕ್ಕೆ ಅವಾಗ ಎದ್ದೆ ನಾನು. 8 ಕಾರ್ ಹೇಳಂಗಿಲ್ರಿ, 7ಕ್ಕೆ ಹೇಳ್ತೀನಿ, 7 ಅಂತ ಬರ್ದಾರ ಅಂತ. ಸೂರ್ಯೋದಯಕ್ಕೆ ಮೊದಲು ಯಾರು ಹೇಳ್ತಾರೋ ಅವರಿಗೆ ಚೆನ್ನಾಗಿ ಪಚನ ಆಗ್ತದೆ, ಜ್ಞಾಪಕ ಶಕ್ತಿ ಚೆನ್ನಾಗಾಗ್ತದೆ, ರಕ್ತ ಶುದ್ಧಿ ಆಗ್ತದೆ, ಪಚನ ಶಕ್ತಿ ಚಲೋ ಆಗ್ತದೆ. ಬೇಗ ಹೇಳೋದನ್ನ ಕಲಿಬೇಕು. ಇದು ಬರೀ ಜೀವನ ಶೈಲಿಯಿಂದಾನೇ ಕಾಯಿಲೆ ಗುಣ ಆಗ್ತದೆ. ಇದೆಲ್ಲ ಸರಿ ಮಾಡಿನೂ ಇನ್ನೂ ಯಾರಿಗಾರ ಕಾಯಿಲೆ ಬರ್ತಿತ್ತಂದ್ರ ಬ್ಯಾರೆದರ ಬಗ್ಗೆ ಯಾರ ಕೆಟ್ಟ ಭಾವನೆ ಇಟ್ಕೊಂಡಿರ್ತಾರಲ್ಲ ಮನಸ್ಸಿನಾಗ, ಅವ್ರಿಗೆ ಬಹಳ ರೋಗ ಬರ್ತಾವ.